ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ OnePlus Nord CE4 5G ಬಗ್ಗೆ ರಿವ್ಯೂ ತೊಗೊಂಡ್ಬಂದಿದ್ದೀನಿ. ಸೊ ಈ ಫೋನ್ CE2 ನೋಡಿದ್ದೀವಿ, CE3 ನೋಡಿದ್ದೀವಿ, CE3 ಲಿಟ್ಟು ಕೂಡ ನೋಡಿದ್ದೀವಿ. ಸೊ ಇಷ್ಟೊಂದು ಫೋನ್ಸ್ಗಳಲ್ಲಿ ಕೂಡ ಇವಾಗ ಅದೇ ಸೀರೀಸ್ ಆಗಿ CE4 ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಅಂತಲೇ ಹೇಳ್ಬೋದು. OnePlusದವರು ಈ ಒಂದು ಅಂದರೆ CE ಸೀರೀಸಲ್ಲಿ ಎಷ್ಟು 2 ಇಂದ ನೋಡ್ಕೊಂಡ್ರೆ ಹೈಯೆಸ್ಟ್ ಸೇಲ್ ಆಯಿತು. ಮತ್ತು CE3 ಕೂಡ ಅಷ್ಟೊಂದೇನು ಲಾಂಚ್ ಆಗಲಿಲ್ಲ. ಲಾಂಚ್ ಆದರೂ ಕೂಡ ಎಷ್ಟೊಂದು ಹೆವಿ ಪರ್ಚೇಸ್ ಕೂಡ ಆಗಲಿಲ್ಲ. ಯಾಕಂದರೆ ಇಲ್ಲಿ ಪ್ರೊಸೆಸರ್ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟಿದ್ರು, ಸ್ವಲ್ಪ ಅನ್ನೋಕ್ಕಿಂತ ತುಂಬ ಕಡಿಮೆ ಕೊಟ್ಟಿದ್ರು. ಆ ಬಜೆಟಲ್ಲಿ ನಿಜವಾಗ್ಲೂ ಕೂಡ ಒಂದು 10-12 ಸಾವಿರದಲ್ಲೆಲ್ಲ ಫೋನ್ಗಳು ಎಷ್ಟೋ ಪವರ್ಫುಲ್ ಪ್ರೊಸೆಸರ್ ಫೋನ್ಗಳು ಕೊಡ್ತಾಯಿದ್ರು. ಬಟ್ ಇವರು ಅಷ್ಟೊಂದು ಕಡಿಮೆ ಕೊಟ್ಬಿಟ್ಟು ನಿಜವಾಗ್ಲೂ ಕೂಡ ಆ ಫೋನ್ನ ಒಂದು ಸೇಲಾಗಿ ತೊಗೊಂಬರಲಿಲ್ಲ ಅಂತ ಅನ್ಕೋತೀನಿ. ನಾಟ್ CE2 ಏನಿದೆ ಸಾಕಷ್ಟು ಸೇಲ್ ಆಯಿತು. ಮತ್ತು ಅದೇ ರೀತಿ ಕೂಡ ಇವಾಗ CE4 ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಪ್ರೊಸೆಸರ್ನ ಸ್ವಿಚ್ ಮಾಡಿ ಇನ್ನು ಉಳಿದ ಮಟ್ಟಿಗೆ ಎಲ್ಲವೂ ಕೂಡ ಫೋನ್ನ ಸ್ವಿಚ್ ಮಾಡಿಕೊಂಡು ಈ ಒಂದು ಫೋನ್ 27 ಇಂದ 28 ಸಾವಿರ 30 ಸಾವಿರದವರೆಗೂ ಕೂಡ 25 ಮೇಲ್ಗಡೆ ಈ ಒಂದು ಫೋನ್ ಅಲ್ಲಿ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ಈ ಏಪ್ರಿಲ್ 1ನೇ ತಾರೀಕಿಗೆ ಈ ಒಂದು ಫೋನ್ ಲಾಂಚ್ ಆಗೋಂಥ ಸಾಧ್ಯತೆಗಳಿವೆ. ಸಾಧ್ಯತೆ ಅನ್ನೋದಕ್ಕಿಂತ ಪಕ್ಕಾ ಲೀಕ್ಸ್ ಪ್ರಕಾರ ಈ ಒಂದು ಡೇಟ್ಗೆ ಲಾಂಚ್ ಆಗೋದಂತೂ 100% ಪಕ್ಕಾ ಇರುತ್ತೆ. ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿ ಪ್ರೈಸ್ ಕೂಡ ಇದೇ ಕನ್ಸನ್ಸಸ್ ಅಂದರೆ ಈ ಪ್ರೈಸ್ ಫಿಕ್ಸ್ ಇರಲ್ಲ. ಈ ಲಾಂಚ್ ಆಗೋ ಬಿಫೋರ್ 1 ಡೇ ಏನಾಗ್ಬಿಡುತ್ತೆ, ಪ್ರೈಸ್ ಏನಾದರೂ ಫೋನಲ್ಲಿ ಯಾವುದಾದ್ರೂ ಕಾಂಪಿಟೇಟರ್ ಫೋನ್ಸ್ಗಳು ಏನಾದರೂ ಇತ್ತು ಅಂದರೆ ಸೇಮ್ ಆಗಿ ಒಂದು 2,000-3,000 ಏನಾದ್ರು ಪ್ರೈಸ್ ಡ್ರಾಪ್ ಆಗಿತ್ತು ಅಂದರೆ ಅವಾಗ ಇವರು ಸಡನ್ನಾಗಿ ಪ್ರೈಸ್ಗಳನ್ನ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಏನಾದರೂ ಪ್ರೈಸ್ ಆ ಒಂದು ಕಾಂಪಿಟೇಟರ್ ಫೋನ್ಸ್ಗಳು ಯಾವುದು ಲಾಂಚ್ ಆಗಿಲ್ಲಪ್ಪ ಅಂತಂದಾಗ ಈ ಒಂದು ಪ್ರೈಸ್ಗಳನ್ನ ಆಟೋಮೆಟಿಕ್ ಅದೇ ಪ್ರೈಸ್ಗೆ ಲಾಂಚ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಒಂದು 2,000 ಹೆಚ್ಚಿಗೆ ಪ್ರೈಸ್ಗೆ ಲಾಂಚ್ ಮಾಡೋಂಥ ಸಾಧ್ಯತೆಗಳಿರುತ್ತೆ. ಬಟ್ ನನ್ನ ಪ್ರಕಾರ ಈ ಒಂದು ಫೋನ್ 25ರಿಂದ 30 ಸಾವಿರದೊಳಗಡೆ ಈ ಒಂದು ಫೋನಲ್ಲಿ ಲಾಂಚ್ ಆಗೋದಂಥ ಎಲ್ಲ ಸಾಧ್ಯತೆಗಳಿವೆ. ನೋಡೋಣ ಕಾದು ಯಾವ ಒಂದು ಪ್ರೈಸ್ಗೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಓವರ್ ಆಗಿ ಈ ಒಂದು ಫೋನ್ನ ಲುಕ್ ಡಿಸೈನ್ ಬಗ್ಗೆ ಅಂತೂ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಫೋನಲ್ಲಿ ನಾವು ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ Qualcomm Snapdragon 7 Gen 3 ಪ್ರೊಸೆಸರ್ ನೋಡ್ತಾ ಇದ್ದು ಕೂಡ 4 nm ಚಿಪ್ಸೆಟ್ನ ಸಪೋರ್ಟ್ ಮಾಡ್ತಿರೋದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಈ ಗೇಮರ್ಸ್ಗೂ ಕೂಡ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಯಾಕೆ ಕಳೆದ ಒಂದು ಫೋನಲ್ಲಿ ನಾವು 685 ಪ್ರೊಸೆಸರ್ ಏನೋ ಅಷ್ಟು ನೋಡಿದ್ವಿ ಸ್ನ್ಯಾಪ್ಡ್ರ್ಯಾಗನ್. ಬಟ್ ಇವಾಗ ಹಾಗಿಲ್ಲ, Snapdragon 7 Gen 3 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್ ಫೋನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಂತಲೇ ಈ ಒಂದು ಫೋನ್ಗೆ 25,000 ಮೇಲೆ ಲಾಂಚ್ ಆಗಂತ ಎಲ್ಲ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಆ ಒಂದು ಫೋನ್ 19,000ಕ್ಕೇನೋ ಲಾಂಚ್ ಆಗಿತ್ತು. ಬಟ್ ಇವಾಗ ಆ ಫೋನ್ ತುಂಬ ಪ್ರೈಸ್ ಡ್ರಾಪ್ ಆಗಿದೆ ಅಂತಲೇ ಹೇಳ್ಬೋದು. ನಮಗೆ ಆ ಫೋನ್ ಆಫರ್ ಟೈಮಲ್ಲೆಲ್ಲ ನಮಗೆ 16-17 ಸಾವಿರ ಕೂಡ ಈಗ ಸಿಗೋಂಥ ಚಾನ್ಸಸ್ ಇದೆ CE3. ಬಟ್ ಯಾಕಂದರೆ ಪ್ರೊಸೆಸರ್ ತುಂಬ ಕಡಿಮೆ ಕೊಟ್ಬಿಟ್ಟಿದ್ರು. ಸೊ ಹಾಗಂತ ಈ ಒಂದು ಫೋನಲ್ಲಿ ಸ್ವಿಚ್ ಮಾಡಿಬಿಟ್ಟು ಇವಾಗ ಪ್ರೊಸೆಸರ್ ಚೆನ್ನಾಗಿರೋ ಪ್ರೊಸೆಸರ್ನ ಕೊಟ್ಟಾರ ಅಂತ ಹೇಳ್ಬೋದು. ಅದು ಕೂಡ Snapdragon 7 Gen 3 ಪ್ರೊಸೆಸರ್ ಅಂತ ಹೇಳ್ಬೋದು. ಸೊ ಈ ಒಂದು ಫೋನ್ನ ಡಿಸ್ಪ್ಲೇಗೆ ಬಂದ್ರಪ್ಪ ಅಂದರೆ 6.7 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಇಲ್ಲಿ ದೊಡ್ಡ ಡಿಸ್ಪ್ಲೇ ಅಂತಲೇ ಕೂಡ ಹೇಳ್ಬೋದು. ಅದು ಕೂಡ ಒಂದು ಚೆನ್ನಾಗಿರೋ ಡಿಸ್ಪ್ಲೇ. ಈ ಡಿಸ್ಪ್ಲೇ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಈ ಒಂದು ಡಿಸ್ಪ್ಲೇ ಬಗ್ಗೆ ನೆಕ್ಸ್ಟ್ ಮಾತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಫೋನ್ ಡಿಸ್ಪ್ಲೇ ನಂಬರ್ 1 ಡಿಸ್ಪ್ಲೇ ಅಂತ ಕರಿಬೋದು. ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂದರೆ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ. ನಿಜವಾಗ್ಲೂ ಕೂಡ ಇಷ್ಟೇ ಕ್ಯಾಮ್ರಾ ಕೊಟ್ಟರೆ ಸಾಕು ಗುರು, ನಮಗೆ ಜಸ್ಟ್ 4-5 ಕ್ಯಾಮ್ರಾ ಕೊಡೋಂಥ ಅವಶ್ಯಕತೆ ಇಲ್ಲ. ಸ್ಯಾಮ್ಸಂಗ್ನವ್ರಿಗೆ ಹೇಳ್ತಾ ಇದ್ದೀನಿ, 4-5 ಕ್ಯಾಮ್ರಾಗಳ ಕೊಟ್ಬಿಡ್ತಾರೆ. ಸೊ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಕೊಡೋ ಕ್ಯಾಮ್ರಾನೇ ಒಂದೇ ಕೊಟ್ಟರು ಪರವಾಗಿಲ್ಲ, ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಟ್ರೆ ಅದೇ ನಮಗೆ ಸಾಕು ಅಂತ ಅಂತಾ ಇದ್ದೀನಿ. ಸೊ ಈ ಇದರಲ್ಲಿ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. ಫಸ್ಟ್ ಕ್ಯಾಮ್ರಾ ಬಂದುಬಿಟ್ಟು ನಮಗೆ 50 MP ಇರುತ್ತೆ. ಅದು ಕೂಡ 1.8 ಅಪರ್ಚರ್ ಈ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ, ಇನ್ನೂ ಕೂಡ 8 MP ಇರುತ್ತೆ. ಅದು ಕೂಡ 2.2 ಅಪರ್ಚರ್ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು. ಇನ್ನು ಒಂದು ವಿಡಿಯೋಗ್ರಾಫಿನ ಬಂದ್ರಪ್ಪ ಅಂದರೆ 4K ಮತ್ತು ಫುಲ್ HD 30 FPS ರೆಕಾರ್ಡ್ ಮಾಡ್ಕೋಬಹುದು. ಒಂದು ಬೆಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮತ್ತು ಕ್ವಾಲಿಟಿ ಅಂತ ಹೇಳ್ಬೋದು. ನಾಟ್ CE ಅಂತ ಅಂದ ತಕ್ಷಣ ನಮಗೆ ಇಲ್ಲಿ ಒಂದು ಬೆಸ್ಟ್ ಪ್ರೊಸೆಸರ್ ಮತ್ತು ಬೆಸ್ಟ್ ಕ್ಯಾಮ್ರಾ ನೆನಪಾಗಬೇಕು. ಸೊ ಈ CE ಸೀರೀಸಲ್ಲಿ ಕ್ಯಾಮ್ರಾ ಒಂದು ಬೆಸ್ಟ್ ಮಾಡಿಫೈ ಮಾಡಿದ್ದಾರೆ ಅಂತ ಕೂಡ ಕರಿಬಹುದು. ನೋಡೋಣ ಕಾದು ಈ ನೆಕ್ಸ್ಟ್ ಈ ಒಂದು ಫೋನ್ ಲಾಂಚ್ ಆದ ತಕ್ಷಣ ಎಷ್ಟೆಲ್ಲ ಪ್ರೊಸೆಸರ್ ಬಗ್ಗೆ ನಾನು ಏನು ಹೇಳಿದ್ದೀನಿ, ಇದರಲ್ಲಿ ಎಷ್ಟೆಲ್ಲ ಮಿಸ್ ಆಗಿರುತ್ತೆ, ಎಷ್ಟೆಲ್ಲ ಕರೆಕ್ಟಾಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ನೋಡೋಣ. ನನಗೆ ಲೀಕ್ಸ್ ಪ್ರಕಾರ ಈ ಒಂದು ಫೋನ್ ಬೆಂಕಿ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನ್ನ ನಮಗೆ ಫ್ರಂಟ್ ಸೆಲ್ಫಿ ವಿಚಾರಕ್ಕೆ ಮಾತಾಡ್ಕೊಳ್ಳೇಬೇಕು. ಈ ಒಂದು ಫೋನಲ್ಲಿ 16 MP ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಅದು ಕೂಡ 2.4 ಅಪರ್ಚರ್ ಈ ಒಂದು ಫೋಟೋಸ್ನ ತೆಗಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ಫುಲ್ HD 30 FPS ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಒಂದು 60 FPS ಕೊಟ್ಟಿದ್ರು ಕೂಡ ಇದು ಚೆನ್ನಾಗಿರ್ತಾ ಇತ್ತು. ಬಟ್ ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಮಟ್ಟಿಗೆ ಇವರು ಸ್ವಿಚ್ ಮಾಡಬೇಕಾಗಿತ್ತು. ಬಟ್ ಇಲ್ಲ, ಕೊಟ್ಟಿಲ್ಲ. ಇಷ್ಟು ಓಕೆ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಮೇನ್ ಪಾರ್ಟ್ ಆಗುತ್ತೆ. ಈ ಒಂದು ಫೋನಲ್ಲಿ ರ್ಯಾಮ್ ನೋಡ್ಕೊಂಡಾಗ 8 GB ರ್ಯಾಮ್ ನೋಡ್ತಾ ಇದ್ದೀವಿ. ಅದು ಕೂಡ LPDDR4X ರ್ಯಾಮ್ನ ನೋಡ್ತಾ ಇದ್ದೀವಿ. ಅದು ಕೂಡ
ಪವರ್ಫುಲ್ ರ್ಯಾಮ್ ಅಂತ ಕೂಡ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ಸ್ಟೋರೇಜಿಗೆ ಬಂದ್ರಪ್ಪ ಅಂದರೆ 256 GB ಒಂದು ಸ್ಟೋರೇಜ್ ನೋಡ್ತಾ ಇದೀವಿ. ಇದು ಕೂಡ UFS 3.1 ಸ್ಟೋರೇಜ್ ನೋಡ್ತಾ ಇದೀವಿ. ಇದು ಕೂಡ ಹೆವಿ ಪವರ್ಫುಲ್ ಸ್ಟೋರೇಜ್ ಅಂತ ಕೂಡ ಕರಿಬಹುದು. ರ್ಯಾಮ್ ಮತ್ತು ಸ್ಟೋರೇಜು ಇಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಈ ಒಂದು OnePlus ದವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಕೂಡ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಮತ್ತು ಅಡ್ಯಾಪ್ಟರ್ ವಿಚಾರಕ್ಕೆ ಬರೋಣ. ಈ ಒಂದು ಫೋನಲ್ಲಿ ನಮಗೆ ಬ್ಯಾಟ್ರಿ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ನೋಡ್ತಾ ಇದೀವಿ. ಇದು ಕೂಡ ಒಂದು ಬೆಸ್ಟ್ ಬ್ಯಾಟ್ರಿ ಅಂತ ಕೂಡ ಹೇಳ್ಬೋದು. ಅದು OnePlus ಕಡೆಯಿಂದ ಇದೊಂದು ಕೂಡ ಬ್ಯಾಟ್ರಿಯಲ್ಲಿ ಕೂಡ ಒಂದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಅಡ್ಯಾಪ್ಟರ್ ಅಂತೂ ನಮಗೆ ನಿಜವಾಗ್ಲೂ 100 ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರ್ ಕೊಡ್ತಾ ಇರೋದ್ರಿಂದ ಬೆಸ್ಟ್ ಫೋನ್ ಅಂತ ಕೂಡ ಕರಿಬೋದು. ಅಡ್ಯಾಪ್ಟರಲ್ಲಿ ಇವರು ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಬ್ಯಾಟ್ರಿ ಮತ್ತು ಅಡ್ಯಾಪ್ಟರ್ ಒಂದು ಲಾಂಗ್ ಟರ್ಮ್ ಯೂಸರ್ಸ್ಗೆಲ್ಲ ಈಗಿನ ಫೋನ್ಗಳೆಲ್ಲ ಆಲ್ಮೋಸ್ಟ್ 5000 mAh ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲ ಫೋನ್ಸ್ಗಳು ಕೂಡ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಫೋನ್ಗಳ ರಿವ್ಯೂ ಮಾಡೋಕ್ಕೆ. ಯಾಕಂದರೆ ಅಟ್ಲೀಸ್ಟ್ ಈ 4700 4500 ಇವೆಲ್ಲ ಸ್ವಿಚ್ ಮಾಡಿಬಿಟ್ಟು ಇವಾಗ 5000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ 5000 mAh ಬ್ಯಾಟ್ರಿ ಕೊಡೋದ್ರಿಂದ ಇಲ್ಲಿ ಏನಾಗುತ್ತೆ ಒಂದು ಚೆನ್ನಾಗಿ ಒಂದು ಕೆಲಸನ ಮಾಡ್ಕೋಬೋದು. ಯಾಕಂದರೆ ಸ್ವಲ್ಪ ಮೆಟ್ಟಿಗೆ ಡೇ ಟು ಡೇ ಕಂಡೀಷನಲ್ಲಿ ಅಂದರೆ ಡೇ ಟು ಡೇ ಟಾಸ್ಕ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಈ ಒಂದು ಫೋನಲ್ಲಿ ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಂಡ್ರಪ್ಪ ಅಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಿದ್ದೀವಿ. ಅದು ಕೂಡ Oxygen OS ನೋಡ್ತಿದ್ದೀವಿ. ಅದು ಲೇಟ್ Oxygen OS ಏನಿದೆ ಇವೆಲ್ಲ OnePlusನವರ ಓನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇವಾಗ ಫನ್ ಟಚ್ OS ಹೆಂಗೆ ವಿವೋದವ್ರದ್ದಿದೆ, ಸೊ ಅದೇ ರೀತಿ Oxygen OS ಇದು ಕೂಡ ಒಂದು OnePlusನವರ OS ಅಂತ ಕೂಡ ಕರಿಬೋದು. Oxygen OS ಎಲ್ಲ ಎಷ್ಟು ಸೀರೀಸ್ ನೋಡ್ಕೊಂಡ್ಬಂದಿದ್ದೀವಿ, ಇವು ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಕೂಡ ಕರಿಬೋದು. ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವುದೇ ರೀತಿ ನಮಗೆ ಮಿಸ್ ಹೊಡೆದೇ ಇಲ್ಲ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ ಬರ್ತಾ ಸೆಂಟ್ರಲ್ಲಿ ಸ್ವಲ್ಪ ಇವರು ತಮ್ಮ ಬ್ರ್ಯಾಂಡ್ನ ನೇಮ್ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಬಟ್ ಇವಾಗೆಲ್ಲ ಸ್ವಿಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಯಾವುದೇ ರೀತಿ ಮಿಸ್ ಇಲ್ಲ ಅಂತ ಅನ್ಕೋತಿದೆ. ಸೊ ನೋಡೋಣ ಅದು ಏನೆಲ್ಲ ಮಾರ್ಕೆಟಿಗೆ ಕಸ್ಟಮರ್ಸ್ಗೆಲ್ಲ ಯಾವ ರೀತಿ ಇವರು ಕಸ್ಟಮೈಸ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣಂತೆ. ಆಮೇಲೆ ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ನೋಡ್ಕೊಂಡು ಹೋಗಪ್ಪ ಅಂತಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಇದು ಕೂಡ ಈ ಫೋನಿಗೆ ನಿಜವಾಗ್ಲೂ ಕೂಡ ಒಂದು ಚೆನ್ನಾಗಿರೋ ಸೆಕ್ಯೂರಿಟಿ ಪರ್ಪಸ್ ಅಂತಲೇ ಹೇಳ್ಬೋದು. ಈ ಒಂದು ಇನ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಈ ಹೊತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಗೈಸ್. ನಮಸ್ಕಾರ.